ಹಾಗಾಗಿ ಇದನ್ನ ಡೆಮಾಲಿಷ್ ಮಾಡುವಂತಹ ಕೆಲಸಕ್ಕೆ ಜಿಬಿಎ ಮುಂದಾಗಿದೆ. ಡೆಮಾಲಿಷನ್ ಸ್ಥಳಕ್ಕೆ ಬಂದಿದ್ದಾರೆ ಜಿಬಿಎ ಅಧಿಕಾರಿಗಳು. ಡೆಮಾಲಿಷನ್ ಮಾಡದಂತೆ ವ್ಯಾಪಾರಿಗಳು ಮನವಿ ಮಾಡಿಕೊಳ್ತಾ ಇದ್ದಾರೆ. ಇದರಿಂದಲೇ ನಮ್ಮ ಜೀವನ, ಇದರಿಂದಲೇ ನಮ್ಮ ಬದುಕು, ಇದನ್ನ ಡೆಮಾಲಿಷ್ ಮಾಡಿಬಿಟ್ರೆ ನಾವೆಲ್ಲಿಗೆ ಹೋಗೋಣ ಅಂತ. ಆದರೆ ಮನವಿಗೆ ಜಗ್ಗದೆ ಗಟ್ಟಿ ನಿರ್ಧಾರದಿಂದ ತೆರವು ಮಾಡೋ ಕೆಲಸಕ್ಕೆ ಮುಂದಾಗ್ಬಿಟ್ಟಿದ್ದಾರೆ ಅಧಿಕಾರಿಗಳು. 150ಕ್ಕೂ ಅಧಿಕ ಅಂಗಡಿಗಳ ತೆರವು ಕಾರ್ಯಾಚರಣೆ ನಡೀತಾ ಇದೆ. 3 ಜೆಸಿಬಿಗಳ ಘರ್ಜನೆ ಅಲ್ಲಿ ನಡೀತಾ ಇರೋದು. ಜೆಸಿಬಿಗಳ ಮುಖೇನ ತೆರವು ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ವಿಕ್ಟೋರಿಯಾ ಆಸ್ಪತ್ರೆಯಿಂದ ಮಾರ್ಕೆಟ್ ಮಾರ್ಗದಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಡೆಮಾಲಿಷನ್ ಸ್ಥಳಕ್ಕೆ ಜಿಬಿ ಅಧಿಕಾರಿಗಳು ಕೂಡ ಬಂದಿದ್ದಾರೆ. ನೋಡಿ, KR ಮಾರ್ಕೆಟ್ ಫ್ಲೈಓವರ್ ಕೆಳಕ್ಕೆ ಅನಧಿಕೃತವಾಗಿ ಶೆಡ್ಗಳು ನಿರ್ಮಾಣ ಆಗಿದ್ವು. ಅವನ್ನೆಲ್ಲ ನೋಡಿದ್ರೆ ಇದು ಅನಧಿಕೃತವಾಗಿ ಇತ್ತ ಇಲ್ವಾ ಅನ್ನೋದು ನಮಗೆ ಗೊತ್ತಾಗಲ್ಲ. ಅಂದರೆ ಬಹುಶಃ ಅಲ್ಲಿ ಎಲ್ಲ ಪರ್ಮಿಷನ್ ಇದೆಯೋ ಅದಕ್ಕೆ ಹಿಂಗೆ ಹಾಕೊಂಡ್ಬಿಟ್ಟಿದ್ದಾರೆ ಅಂತ ಜನ ಓಡಾಡೋದಕ್ಕೂ ಕಷ್ಟಪಡ್ತಾ ಇದ್ರು. ಅಲ್ಲಿ ಪಾದಚಾರಿ ಮಾರ್ಗನೋ ಮತ್ತೊಂದು ಜನ ಎಲ್ಲಿ ಓಡಾಡಬೇಕು ಬಿಡಬೇಕು ಏನು ಐಡಿಯಾ ಇಲ್ಲ. ಹಾಗಾಗಿ ಸುಪ್ರೀಂ ಕೋರ್ಟ್ ಆದೇಶದನ್ವಯ ತೆರವು ಕಾರ್ಯಾಚರಣೆಗಳು ನಡೀತಾ ಇದೆ. ನೋಟಿಸನ್ನು ಕೂಡ ಆಯಾ ಈ ಏನು ಅಕ್ರಮವಾಗಿ ಶೆಡ್ಗಳು ಅಥವಾ ಮಳಿಗೆಗಳು ನಿರ್ಮಾಣ ಆಗಿತ್ತು ಅದಕ್ಕೆ ಅಂಟಿಸಿರುವಂಥದ್ದನ್ನು ಕೂಡ ನೀವು ನೋಡಿದ್ರಿ. ವಿಕ್ಟೋರಿಯಾ ಆಸ್ಪತ್ರೆಯಿಂದ KR ಮಾರ್ಕೆಟ್ಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆಯ ಮಾರ್ಗದಲ್ಲಿ ಇಷ್ಟೊಂದು ಶೆಡ್ಗಳು ನಿರ್ಮಾಣ ಆಗಿದ್ವು. ಏನಿಲ್ಲ ಅಂದರೂ ಹತ್ತತ್ರ 150 ಶೆಡ್ಗಳ ನಿರ್ಮಾಣ ಆಗಿತ್ತಂತೆ. ಸೊ ಹಾಗಾಗಿ ಇಷ್ಟು ದಿನ ಬಹುಶಃ ಜನಕ್ಕೂ ಗೊತ್ತಾಗ್ತಾ ಇರಲಿಲ್ಲ ನಾವೆಲ್ಲಿ ನಿಂತ್ಕೋಬೇಕು, ಎಲ್ಲಾಡು ಓಡಾಡಬೇಕು ಅಂತ. ಆ ಒಂದು ಜಾಗವನ್ನು ಕ್ಲಿಯರ್ ಮಾಡುವಂತಹ ಕೆಲಸಕ್ಕೆ ಜಿಬಿಎ ಅಧಿಕಾರಿಗಳು ಮುಂದಾಗಿರುವಂಥದ್ದನ್ನು ನೋಡ್ತಾ ಇದ್ದೀರಿ. 3 ಜೆಸಿಬಿಗಳು ಘರ್ಜಿಸಿವೆ. ಅಲ್ಲಿ ಅನಧಿಕೃತವಾಗಿ ಏನು ಈ ಮನೆಗಳು, ಶೆಡ್ಗಳು, ಮಳಿಗೆಗಳು ಅಲ್ಲಿ ವಾಸ್ತವ್ಯವನ್ನು ಹೂಡಿದ್ವೋ ಅವುಗಳ ತೆರವು ಕೆಲಸಗಳು ನಡೀತಾ ಇದೆ. ಸಹಜವಾಗಿ ಅಲ್ಲಿಂದ ಜೀವನ ಕಟ್ಕೊಂಡಂಥವರು ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ, ಕಣ್ಣೀರಿಡ್ತಾ ಇದ್ದಾರೆ. ಈ ಜಾಗದಿಂದ ನಾವು ಹೆಂಗೋ ಬದುಕ್ತಾ ಇದ್ವಿ, ಬದುಕನ್ನು ಕಿತ್ಕೋಬೇಡಿ ಅಂತ ಕಣ್ಣೀರಿಡ್ತಾ ಇದ್ದಾರೆ. ಆದರೆ ಆ ಮನವಿಗೆ ಸ್ಪಂದಿಸೋಕ್ಕಾಗಲ್ಲ. ಸುಪ್ರೀಂ ಕೋರ್ಟ್ನ ಆದೇಶ. ಒಂದು ಕಡೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಏನು ಮಾಡ್ತಾ ಇದೆ ಅನ್ನೋ ಪ್ರಶ್ನೆ ಬರುತ್ತೆ. ಏನೋ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಇದ್ರಿ, ಸ್ವಚ್ಛತೆ ಇಲ್ಲ, ಎಲ್ಲಿ ಬೇಕೋ ಅಲ್ಲಿ ಹಿಂಗಿದೆ ಪರಿಸ್ಥಿತಿ, ಜನ ಓಡಾಡೋಕ್ಕಾಗಲ್ಲ, ಪಾದಚಾರಿ ಮಾರ್ಗನೇ ಇಲ್ಲ ಅಂದರೆ ಜನ ರಸ್ತೆಯಲ್ಲಿ ಓಡಾಡ್ತಾರೆ, ಅಲ್ಲಿ ಆಕ್ಸಿಡೆಂಟ್ಸ್ಗಳಾಗುತ್ತೆ. ಇಂಥ ಅನೇಕ ಪ್ರಶ್ನೆಗಳೆಲ್ಲ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಈಗಲೂ ಜನ ಪ್ರಶ್ನೆ ಮಾಡ್ತಾನೆ ಬರ್ತಾ ಇದ್ದಾರೆ. ಏನಾದರೂ ಒಂದು ಎಡವಟ್ಟಾದರೆ ಓಕೆ ಇದು ಬ್ರ್ಯಾಂಡ್ ಬೆಂಗಳೂರಿನ ಕತೆ ಅಂತೆಲ್ಲ ಟೀಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಎಚ್ಚೆತ್ಕೊಳ್ಳುವಂಥ ಕೆಲಸಗಳನ್ನೇನೋ ಮಾಡ್ತಾ ಇದೆ. ಆದರೆ ವ್ಯಾಪಾರಿಗಳು ಅದರಿಂದ ಬದುಕು ಕಟ್ಕೊಂಡವರು ಕಣ್ಣೀರಿಡ್ತಾ ಇದ್ದಾರೆ. ನಾಳೆಯಿಂದ ನಮ್ಮ ಜೀವನ ಹೆಂಗೆ, ಇದು ನಂಬ್ಕೊಂಡು ಸಾಲ ಸೋಲ ಮಾಡ್ಕೊಬಿಟ್ಟಿರ್ತೀವಿ, ಮಕ್ಕಳನ್ನ ಓದಿಸ್ತಾ ಇರ್ತೀವಿ, ಮನೆಯಲ್ಲಿ ವಯಸ್ಸಾದವರು ಇರ್ತಾರೆ, ಔಷಧನೋ ಮತ್ತೊಂದು, ಇಲ್ಲಿನ ದುಡಿಮೆಯನ್ನೇ ಆಧಾರವಾಗಿ ನಂಬ್ಕೊಂಡು ಬದುಕ್ತಾ ಇದ್ದೀವಿ ಅಂತ ಕಣ್ಣೀರಿಡ್ತಾ ಇದ್ದಾರೆ. ಆದರೆ ಆ ಮನವಿಗೆ ಸ್ಪಂದಿಸುವಂಥ ಪರಿಸ್ಥಿತಿಯಲ್ಲಿ ಅಧಿಕಾರಿಗಳು ಇಲ್ಲ. ಅವ್ರ ಕೆಲಸ ಮಾಡಬೇಕಷ್ಟೇ. ಜೊತೆಗೆ ಅನಧಿಕೃತವಾಗಿ ನಿರ್ಮಾಣ ಆಗಿರೋದು. ಹಾಗಾಗಿ ಫ್ಲೈಓವರ್ನ ಕೆಳಗಡೆ ರಸ್ತೆಯೇ ಇಲ್ಲದಂತೆ ಏನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಳ್ಳಲಾಗಿತ್ತು ಆ ಎಲ್ಲ ಶೆಡ್ಗಳ ತೆರವು ಕಾರ್ಯಾಚರಣೆ ನಡೀತಾ ಇರುವಂಥದ್ದನ್ನು ನೋಡ್ತಾ ಇದ್ದೀರಿ. ಜೆಸಿಬಿಯ ಮುಖೇನ ಆ ಎಲ್ಲ ಅಕ್ರಮ ಮಳಿಗೆಗಳನ್ನು ತೆರವು ಮಾಡಲಾಗ್ತಾ ಇದೆ. ನೋಟಿಸನ್ನು ಕೂಡ ಅಂಟಿಸಿರೋದನ್ನು ಕೂಡ ನೀವು ನೋಡಿದ್ರಿ. ಇಂಥ ಸಂದರ್ಭಗಳಲ್ಲಿ ನಮಗೇನು ನೋಟಿಸೇ ಕೊಟ್ಟಿಲ್ಲ ಅಂದ್ಬಿಡ್ತಾರೆ. ಹಾಗಾಗಿ ಆ ನೋಟಿಸನ್ನು ಕೂಡ ಅಲ್ಲಿ ಅಂಟಿಸಿರೋದನ್ನು ನೋಡ್ಬೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಗಣೇಶ್. ಈಗ ಇಷ್ಟು ದಿನ ನಾವು ನೋಡ್ತಾ ಇದ್ವಿ ಅಕ್ರಮವಾಗಿ ಫುಟ್ಪಾತ್ ಒತ್ತುವರಿ ಏನು ಮಾಡ್ಕೊಂಡ್ಬಿಟ್ಟಿದ್ರು ಅದನ್ನೆಲ್ಲ ತೆರವುಗೊಳಿಸೋ ಕೆಲಸಗಳಾಯಿತು. ಈಗ KR ಮಾರ್ಕೆಟ್ ಅಂದ ತಕ್ಷಣ ಜಂಗುಳಿ ಇರೋ ಜಾಗ, ಅಲ್ಲಿ ಓಡಾಡೋದಕ್ಕೂ ಜಾಗ ಇರ್ತಿರ್ಲಿಲ್ಲ. ಎಲ್ರಿಗೂ ಗೊತ್ತಿರೋ ವಿಚಾರ. ಸದ್ಯಕ್ಕೆ ಏನೆಲ್ಲ ನಡೆದಿದೆ, ವ್ಯಾಪಾರಸ್ಥರು ಏನು ಹೇಳ್ತಾ ಇದ್ದಾರೆ, ಅಲ್ಲಿನ ಪರಿಸ್ಥಿತಿ ಹೇಗಿದೆ ಗಣೇಶ್? ಫುಟ್ಪಾತ್ ತೆರವು ಕಾರ್ಯಾಚರಣೆ ಈಗಾಗಲೇ ಸಾಕಷ್ಟು ಬರದಿಂದ ನಡೀತಾ ಇರುತ್ತೆ. ಅದರಲ್ಲೂ ಕೂಡ KR ಮಾರ್ಕೆಟ್ ಯಾಕೆ ಅಂದ್ರೆ ಸಾಕಷ್ಟು ಚಾಲೆಂಜಸ್ ಈಗ ಜಿಬಿ ಅಧಿಕಾರಿಗಳಿಗೆ ಇರುತ್ತೆ. ಅದರಲ್ಲೂ ಕೂಡ ಕೇಂದ್ರ ನಗರ ಪಾಲಿಕೆಯ ಆಡಳಿತ ವರ್ಗಕ್ಕಂತೂ ಇದು ಈ ಜಾಗದಲ್ಲಿ ತೆರವುಗೊಳಿಸುವಂಥದ್ದು ದೊಡ್ಡ ಚಾಲೆಂಜಸ್. ಅದು ಇವತ್ತಿನಿಂದ ಆರಂಭವಾಗಿರುವಂಥದ್ದು. ಮೊದಲನೇದಾಗಿ ವಿದ್ಯುತ್ ಸಂಪರ್ಕಗಳನ್ನ ಕಡಿತ ಮಾಡ್ಕೊಂಡು ಎಲ್ಲಾದ್ರೂ ಕೂಡ ಅರ್ಥಿಂಗ್ ಆಗುವಂಥದ್ದು, ಶಾರ್ಟ್ ಆಗುವಂಥದ್ದು, ಆ ತರದ ಇನ್ಸಿಡೆಂಟ್ಗಳು ಆಗಬಾರ್ದು ರೀತಿಯಲ್ಲಿ ಆರಂಭದಲ್ಲಿ ಈಗ ಏನ್ ಬೇರೆ ಬೇರೆ ಕಡೆ ಪವರ್ ಕಟ್ ಮಾಡುವಂತ ಕೆಲಸಗಳನ್ನ ಮಾಡಿದ್ರು. ಅದಾದ ಮೇಲೆ 150ಕ್ಕೂ ಹೆಚ್ಚು ಫುಟ್ಪಾತ್ ಅಲ್ಲಿ ಅಂಗಡಿಗಳನ್ನ ಇಟ್ಕೊಂಡಂತ ವ್ಯಾಪಾರಸ್ಥರಿಗೆ ನೀವು ನಿಮ್ಮ ಜಾಗಗಳನ್ನ ಅಥವಾ ಅಂಗಡಿಗಳನ್ನ ಅಥವಾ ವಸ್ತುಗಳನ್ನ ಖಾಲಿ ಮಾಡ್ಕೊಳ್ಳಿ ಅನ್ನೋ ಸೂಚನೆಯನ್ನ ನೀಡಿದ್ರು. ಆಮೇಲೆ ಅದರಲ್ಲೂ ಕೂಡ ಮೈಕಲ್ಲೂ ಕೂಡ ಅನೌನ್ಸ್ಮೆಂಟ್ ಮಾಡುವಂತಹ ಕೆಲಸಗಳು ಕೂಡ ಇದೆ. ಅದಾದ ಬಳಿಕ ಈಗ ತೆರವು ಕಾರ್ಯಾಚರಣೆ ಆರಂಭ ಆಗಿದೆ. 150ಕ್ಕೂ ಹೆಚ್ಚು ಅಂಗಡಿಗಳಿಗೆ ತೆರವುಗೊಳಿಸುವಂಥದ್ದು. ಅಂದ್ರೆ
ಹೋಗಿ ಅನ್ನುವಂತ ಸೂಚನೆ ಮೂಲಕ ಮಾಡ್ತಾರೆ. ಕೆಲವರು ವಾಲಂಟರಿ ಆಗಿ ವಸ್ತುಗಳನ್ನ ತೆಗೆದುಕೊಂಡು ಬ್ಯಾಗ್ಗಳು ತುಂಬಿಕೊಂಡು ಅಥವಾ ಲಗೇಜ್ಗಳು ತುಂಬಿಕೊಂಡು ಹೋಗುವಂತ ಕೆಲಸಗಳು ಆಗ್ತಾ ಇದ್ರು ಕೂಡ. ಅಂದ್ರೆ ಶೂ ಇಟ್ಕೊಂಡಂತವ್ರು, ಬಟ್ಟೆಗಳನ್ನ ಇಟ್ಕೊಂಡಂತವ್ರು, ಈ ತರ ಒಂದು ಅಗತ್ಯ ವಸ್ತುಗಳನ್ನ ಮಾರಾಟ ಮಾಡ್ತಾ ಇದ್ದಂತ ಸಣ್ಣ ಪುಟ್ಟ ವ್ಯಾಪಾರಿಗಳು ವಸ್ತುಗಳನ್ನ ತೆಗೆದುಕೊಂಡು ಹೋಗುವಂತ ಕೆಲಸಗಳು ಕೆಲವರಿಂದ ಆಗ್ತಾ ಇದೆ. ಇನ್ನು ಕೆಲವರು ನಾವು ಸಾಕಷ್ಟು ವರ್ಷಗಳಿಂದ ಇಲ್ಲಿ ಬಿಸ್ನೆಸ್ ಮಾಡ್ತಾ ಇದೀವಿ, ನಮ್ಗೆ ಇದೇ ಜೀವನಕ್ಕೆ ಆಧಾರ ಇರುವಂತದ್ದು, ದಿನಕ್ಕೆ ಒಂದಿಷ್ಟು ಕಾಸುಗಳನ್ನು ದುಡ್ಕೊಂಡು ಹೋದ್ರೆ ನಮಗೆ ಮನೆ ನಡೆಯುವಂಥದ್ದು ಅನ್ನೋಂಥ ನಿಟ್ಟಿನಲ್ಲಿ ಮನವಿಗಳು ಮಾಡುವಂತದ್ದು, ದೂರುಗಳನ್ನು ಕೊಡುವಂತ ಕೆಲಸಗಳು ಕೂಡ ಕೆಲ ವ್ಯಾಪಾರಿಗಳು ಈಗ ಮಾಡ್ತಿದ್ದಾರೆ. ಆದ್ರೆ ಯಾವುದೇ ರೀತಿಯ ತೀವ್ರವಾದಂತಹ ಪ್ರತಿರೋಧ ಆಗ್ಲಿ ಆ ರೀತಿ ಯಾವುದೇ ಬೆಳವಣಿಗೆ ಕೂಡ ಇನ್ನು ಕೂಡ ಆಗ್ತಾ ಇಲ್ಲ. ಸಹಜವಾಗಿ ತೆರವು ಕಾರ್ಯಾಚರಣೆ ಆಗ್ತಾ ಇದೆ ಅನ್ನುವಂಥದ್ದು. ಓಕೆ, ಥ್ಯಾಂಕ್ ಯು ಗಣೇಶ್ ಹೆಗ್ಡೆ ತಮ್ಮೆಲ್ಲ ಮಾಹಿತಿಗಾಗಿ.